ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಎಲ್ಲವೂ ನಿಮ್ಮ ಚಿಂತನೆಯ ಮೇಲೆ ಅವಲಂಬಿಸಿದೆ. ಶಾಲೆಯ ಗಂಟೆ ಬೆಳಗ್ಗೆ 8 ಗಂಟೆಗೆ ಕರ್ಕಶವಾಗಿ ಕೇಳಿಸಿದರೆ ಅದೇ ಗಂಟೆ ಮಧ್ಯಾಹ್ನ ಇಂಪಾಗಿ ಕೇಳಿಸುತ್ತೆ. ನೀವು ಹೇಗೆ ಸ್ವೀಕರಿಸುತ್ತೀರಾ ಎನ್ನುವುದರ ಮೇಲೆ ಅವಲಂಬನೆ ಆಗಿರುತ್ತೆ ಸ್ನೇಹಿತರೆ. ಈಗಿನ ಜನ ಹೇಗಿದ್ದಾರೆ ಎಂದರೆ ನಿಮ್ಮ ಬಗೆಗಿನ ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗ್ಗೆ ಅಭಿಪ್ರಾಯವನ್ನು ಬದಲಾಯಿಸುತ್ತಾರೆ. ನೀವು ಒಳ್ಳೆಯ ಸ್ಥಾನದಲ್ಲಿದ್ದರೆ ನಿಮ್ಮ ತಪ್ಪುಗಳನ್ನು ಮನ್ನಿಸಿಬಿಡುತ್ತಾರೆ, ಅತಿ ಬೇಗ ಕ್ಷಮಿಸಿಬಿಡುತ್ತಾರೆ. ಒಂದು ವೇಳೆ ನೀನು ಸಾಮಾನ್ಯ ಮನುಷ್ಯ ಇದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಹಾಗಾಗಿಯೇ ಜನರ ಅಭಿಪ್ರಾಯ ಬಗ್ಗೆ ಯಾವತ್ತಿಗೂ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಒಳ್ಳೆಯ ಅಭಿಪ್ರಾಯ ಇರಲಿ ಅಥವಾ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳೇ ಇರಲಿ, ಯಾರ ಬಗ್ಗೆನೂ ಚಿಂತಿಸಿ ಕೊರಗಬೇಕಾಗಿಲ್ಲ. ಯಾಕೆಂದರೆ ಈ ಬದುಕು ನಿಮ್ಮದು, ಬೇರೆಯವರದಲ್ಲ. ಯಾವುದಕ್ಕೂ ಒಂದು ಕಾರಣ ಮತ್ತು ಕೊನೆ ಅನ್ನೋದು ಇರುತ್ತದೆ. ಇಂದು ನಿನ್ನ ಜೀವನದಲ್ಲಿ ಕಡು ಕಷ್ಟದ ಕಾಲ ನಡೀತಿದ್ರೆ ನಡಿಲಿ ಬಿಡು, ಏಕೆಂದರೆ ಜೀವನ ದೊಡ್ಡದು. ಅದಕ್ಕಿಂತ ಮುಖ್ಯ ನೀನು ದೊಡ್ಡವ. ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ. ನೆನಪಿರಲಿ, ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ನಾನು ನಿನ್ನ ನಂಬುತ್ತೇನೆ, ನಿನ್ನ ನೀ ನಂಬು. ಏಕೆಂದರೆ ಮಳೆ ಬರುವ ಮುನ್ನ ಗುಡುಗು ಸಿಡಿಲು ಬಂದು ಹೆದರಿಸುವಂತೆ ಕಷ್ಟಗಳು ನಿನ್ನ ಜೀವನದಲ್ಲಿ ಬರುತ್ತವೆ. ಸಾಕಪ್ಪ ಈ ಜೀವನವೇ ಸಾಕು ಎನಿಸುವಂತೆ ನೋವು ಕೊಡುತ್ತವೆ. ಬ್ಯಾಡ್ ಟೈಮ್ ಇರುತ್ತದೆ. ಆದರೆ ಒಂದು ನೆನಪಿರಲಿ, ಬೇಸಿಗೆ ಮುಗಿದು ಬರುವ ಮುಂಗಾರಿನಂತೆ, ಆಷಾಢ ಮುಗಿದು ಬರುವ ಶ್ರಾವಣನಂತೆ ನಿನಗೂ ಒಳ್ಳೆ ಟೈಮ್ ಬಂದೇ ಬರುತ್ತದೆ. ಆ ಟೈಮ್ ಬರುವವರೆಗೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳುತ್ತಾರೆ, ಸಹನೆ, ಶಾಂತಿ, ಸಮಾಧಾನ ಇಲ್ಲದವರು ಏನನ್ನೂ ಸಾಧಿಸಲಾರರು ಎಂದು. ಧನ್ಯವಾದಗಳು.